ತುಲಾ ರಾಶಿಯವರೇ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಇಷ್ಟು ದಿನ ಯಾಕೆ ನಿಂತಿದ್ದೀರಾ? ಪ್ರಯತ್ನ ಮಾಡಿದ್ದೀರಾ, ಆದರೆ ಫಲ ಸಿಗಲಿಲ್ಲ. ನಂಬಿದ್ದೀರಾ, ಆದರೆ ನಿರಾಶೆ ಆಯಿತು. ಆದರೆ ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದರೆ ಇದು ನಿಮ್ಮ ಅದೃಷ್ಟ. ಇದು ಒಂದು ಸಿಗ್ನಲ್. ನಿಮ್ಮ ಜೀವನದಲ್ಲಿ ಒಂದು ದಿಢೀರ್ ತಿರುವು ಬರುತ್ತಾ ಇದೆ. ಹೌದು ತುಲಾ ರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ತೊಂದರೆಗಳು, ಅವಕಾಶಗಳ ಕೊರತೆ, ದುಃಖ ಇವೆಲ್ಲವೂ ಈಗ ಅಂತ್ಯಕ್ಕೆ ಬರುತ್ತಿದೆ. ಈ ವಿಡಿಯೋದಲ್ಲಿ ನಾವು ತಿಳಿಯಲು ಹೋಗುತ್ತಿರುವುದು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಆ ದಿಢೀರ್ ತಿರುವು ಹೇಗೆ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂಬುದು. ನಿಮ್ಮ ಕೆರಿಯರ್, ಹಣ, ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ ಎಲ್ಲವೂ ಈಗ ಹೊಸ ದಾರಿಗೆ ಸಾಗಲಿದೆ. ಆದರೆ ಒಂದು ಪ್ರಶ್ನೆ ಇದೆ, ನೀವು ಅದಕ್ಕೆ ಸಿದ್ಧರಾ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದ ರಹಸ್ಯ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಹೌದು, ಎಲ್ಲ ತುಲಾ ರಾಶಿ ಜನರಿಗೆ ರಾಶಿ ಭವಿಷ್ಯ ಚಾನಲ್ಗೆ ಸ್ವಾಗತ. ನೀವು ಹೊಸ ವೀಕ್ಷಕರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಸಿಗುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೌದು, ತುಲಾ ರಾಶಿ. ತುಲಾ ರಾಶಿಯವರೇ, ಈ ಒಂದು ಪ್ರಶ್ನೆಗೆ ನೀವು ಖಂಡಿತ ಉತ್ತರ ಕೊಡಬೇಕು. ನೀವು ಅನುಭವಿಸಿದ ದಿನಗಳು ಸುಲಭವಾಗಿರಲಿಲ್ಲ ಅಲ್ಲವೇ? ಬಹಳಷ್ಟು ತೊಂದರೆ ಇತ್ತು, ನಿಮಗೆ ಬಹಳಷ್ಟು ಕನ್ಫ್ಯೂಷನ್ ಇತ್ತು. ಯಾಕೆ ನನಗೆ ಇಂಥ ಕಷ್ಟ ಬರುತ್ತಾ ಇದೆ? ಯಾರಿಗೂ ಇಂಥ ಕಷ್ಟ ಯಾಕೆ ಬಂದಿಲ್ಲ, ನನಗೆ ಮಾತ್ರ ಯಾಕೆ ದೇವರು ಇಂಥ ಕಷ್ಟ ಕೊಡುತ್ತಿದ್ದಾನೆ ಎಂದು. ಹೌದು, ನಿಮಗೆ ಕೆಲಸದಲ್ಲಿ ಫ್ರಸ್ಟ್ರೇಷನ್ ಇರುತ್ತೆ. ಕೆಲಸ ಹೋಗಬೇಕು ಅಂದ್ರೇ ಬೇಜಾರಾಗುತ್ತೆ. ನೀವು ಮಾಡುತ್ತಿರೋ ಕೆಲಸವೇ ನಿಮಗೆ ಇಷ್ಟವಾಗುತ್ತಿರಲಿಲ್ಲ. ಹೌದು, ಇದರ ಜೊತೆಗೆ ಹಣದ ಸಮಸ್ಯೆ ನಿಮ್ಮನ್ನು ಕಿತ್ತು ತಿನ್ನುವಂತೆ ಕಾಡುತ್ತಾ ಇದೆ. ಸಂಬಂಧಗಳಲ್ಲಿ ತೊಂದರೆಗಳು, ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂತಹ ಸಂದರ್ಭಗಳು. ಹೌದು, ಸಂಬಂಧಗಳಲ್ಲಿ ನಿಮ್ಮನ್ನು ಯಾರೂ ಸಹ ನಿಮ್ಮ ಗೌರವದಿಂದ, ಪ್ರೀತಿಯಿಂದ ನಿಮ್ಮನ್ನು ನೋಡಿಕೊಳ್ಳುತ್ತಿಲ್ಲ. ಆದರೆ ನೀವು ಕೇಳದ ಪ್ರಶ್ನೆ ಒಂದೇ, ನನ್ನ ಲೈಫ್ ಯಾವಾಗ ಚೇಂಜ್ ಆಗುತ್ತೆ? ಆದರೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಯಾಕೆ ಗೊತ್ತಾ? ಸಮಯ ನಿಮ್ಮ ಪರವಾಗಿ ಇರಲಿಲ್ಲ. ಆದರೆ ಈಗ ಆಟ ಬದಲಾಗ್ತಿದೆ. ಹೌದು, ಈಗ ನಿಮ್ಮ ಸಮಯ. ಕಾಲಾಯ ತಸ್ಮೈ ನಮ ಅನ್ನೋ ಹಾಗೆ ಕೆಟ್ಟ ದಿನಗಳೂ ಇದೆ, ಒಳ್ಳೆ ದಿನಗಳೂ ಇದೆ. ಕೆಟ್ಟ ದಿನಗಳು ಕಳೆದು ಇವಾಗ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತಿರುವ ಶುಭಗಳಿಗೆ. ಈ ಪ್ರಪಂಚದಲ್ಲಿ ಎಲ್ಲವೂ ಎನರ್ಜಿ ಮೇಲೆ ನಡೆಯುತ್ತದೆ. ಹೌದು, ಗ್ರಹಗಳ ಚಲನೆ ನಿಮ್ಮ ಜೀವನದ ದಿಕ್ಕನ್ನು ತೀರ್ಮಾನಿಸುತ್ತದೆ. ಇದೀಗ ಒಂದು ಪವರ್ಫುಲ್ ಶಿಫ್ಟ್ ಆಗ್ತಿದೆ. ಇದು ಸಾಮಾನ್ಯ ಚೇಂಜ್ ಅಲ್ಲ, ಇದು ಡೆಸ್ಟಿನಿ. ನಿಮ್ಮ ಡೆಸ್ಟಿನಿ ಎಲ್ಲಿದೆ ಎಂದು ಮತ್ತೆ ಬರೆಯುತ್ತಿರುವ ಸಂದರ್ಭವಾಗಿದೆ. ಹಾಗಾಗಿ ತುಲಾ ರಾಶಿಯವರೇ, ಇಷ್ಟು ದಿನ ನಿಮ್ಮ ಲೈಫ್ ಪಾಸ್ ಮೂಡಲಿತ್ತು, ನಿಧಾನವಾಗಿ ನಡೀತಾ ಇತ್ತು, ಇಲ್ಲವೇ ನಿಂತೇ ಹೋದಂತೆ ಇತ್ತು. ಆದರೆ ಇವಾಗ ಅದು ಆಕ್ಷನ್ ಮೋಡ್, ಪ್ಲೇ ಮೋಡ್ಗೆ ಬಂದಿದೆ. ಆಟ ಆರಂಭವಾಗುತ್ತದೆ. ನಿಮಗೆ ಟರ್ನಿಂಗ್ ಪಾಯಿಂಟ್ ಯಾವ್ದ್ಯಾವ್ದು ಅನಿಸಬಹುದು ಅಂತ ಅಂದ್ರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್. ಹೌದು, ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್, ಜಾಬ್ಗಾಗಿರ್ಬೋದು, ಯಾವುದೋ ಶುಭ ಸಮಾಚಾರವಾಗಿರಬಹುದು, ಹೊಸ ಬಿಸ್ನೆಸ್ ಡೀಲ್ ಆಗಿರಬಹುದು, ಅಥವಾ ಸಂಬಂಧಗಳು ಸರಿ ಹೋಗುವಂತಹ ಬಿಸ್ನೆಸ್ ಕಾಲ್ ಆಗಿರ್ಬೋದು. ನಿಮಗೆ ಒಂದು ಹೊಸ ಅವಕಾಶ ಸಿಗುತ್ತದೆ ಅಥವಾ ಹೊಸ ವ್ಯಕ್ತಿಯ ಪರಿಚಯವಾಗುತ್ತದೆ. ಇವು ನಿಮ್ಮ ಲೈಫ್ಗೆ ಎಂಟ್ರಿ ಕೊಡ್ತಾ ಇದೆ. ಮೊದಲಿಗೆ ನೀವು ಕನ್ಫ್ಯೂಸ್ ಆಗ್ತೀರಾ, ಇದು ನಿಜವೇ ಅಂತ. ಆದ್ರೆ ಇದೇ ನಿಮ್ಮ ಟರ್ನಿಂಗ್ ಪಾಯಿಂಟ್. ನಿಮಗೆ ಬರುವಂತಹ ಅವಕಾಶವನ್ನು, ಎಷ್ಟು ಅವಕಾಶ ಬರುತ್ತೋ ಅಷ್ಟೇ ನೀವು ಬಾಚ್ಕೊಳ್ಬೇಕು. ಹೌದು, ಇದಕ್ಕೆ ಕಾನ್ಫಿಡೆಂಟ್ ಆಗಿ ನೀವು ಇರಬೇಕು. ಹೆಚ್ಚು ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ಸಡನ್ ಗ್ರೋತ್ ಕಾಣ್ತೀರಾ. ಹೌದು, ನಿಮ್ಮ ಕೆರಿಯರ್, ಕೆಲಸದಲ್ಲಿ ಸಡನ್ ಆಗಿ ಗ್ರೋತ್ ಕಾಣ್ತೀರಾ. ನೀವು ಒಳ್ಳೇದಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಅಥವಾ ಜಾಬ್ ಚೇಂಜ್ ಮಾಡೋರಿಗೆ ಹೈಯರ್ ಪ್ಯಾಕೇಜ್ ಸಿಗುತ್ತೆ. ಹೊಸ ಹೊಸ ಅವಕಾಶಗಳು, ಹೊಸ ನ್ಯೂ ಆಪರ್ಚುನಿಟೀಸ್ ನೀವು ಸಿಗುತ್ತದೆ. ನೀವು ಮರೆತು ಹೋದ ಟ್ಯಾಲೆಂಟ್, ನೀವೇನು ಮರೆತು ಹೋಗಿದ್ದೀರಾ, ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದೇ ನಿಮಗೆ ಮರೆತೋಗಿರುತ್ತೆ.
ಅದು ಇವಾಗ ನಿಮಗೆ ಎಲ್ಲರಿಗೂ ತೋರಿಸುವಂತಹ ಟ್ಯಾಲೆಂಟ್ ಆಗಿ ಹೊರಹೊಮ್ಮುತ್ತೆ. ನೀವು ಮತ್ತೆ ಖಂಡಿತ ಶೈನ್ ಆಗ್ತೀರಾ, ಬರ್ದಿಟ್ಕೊಳ್ಳಿ. ಹಣದ ವಿಷಯದಲ್ಲಿ ನಾವು ನೋಡೋದಾದ್ರೆ ನಿಮಗೆ ಮಿರಾಕಲ್ ಅಂತಾನೆ ಅನ್ಸ್ಬೋದು. ನೀವು ಯಾರಿಗಾದ್ರು ಸಾಲ ಕೊಡ್ಬೇಕಾಗಿರುವಂತದ್ದು, ಓಲ್ಡ್ ಪೆಂಡಿಂಗ್ ಅನ್ನೋದಿದ್ರೆ ನೀವು ಅವ್ರು ಕೊಟ್ಟು ಸಾಲ ತೀರಿಸ್ತೀರಾ. ನಿಮಗೆ ಯಾರಾದ್ರೂ ದುಡ್ಡು ಬರುವಂತದ್ದು ಇದ್ರೆ ಅದು ಸಹ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರುವಂತಹ ಸಮಯವಾಗಿದೆ ಇದು. ನೀವು ಹೇಳ್ತೀರಾ, ಇದು ನಾನು ಊಹಿಸಲೇ ಇಲ್ಲ, ನಾನು ಅನ್ಕೊಂಡೇ ಇರಲಿಲ್ಲ ಇಂಥ ಕಡೆಯಿಂದ ನನಗೆ ದುಡ್ಡು ಬರುತ್ತೆ ಎಂದು. ಅಂತ ಸಮಯವಾಗಿದೆ. ಜೊತೆಗೆ ಸಂಬಂಧಗಳಲ್ಲಿ ನಿಮಗೆ ಏನು ಜಗಳವಾಗ್ತಿತ್ತು, ಮನಸ್ತಾಪವಾಗ್ತಿತ್ತು, ಬೇಜಾರಾಗ್ತಿತ್ತು, ಅವೆಲ್ಲವೂ ಈಗ ಪರಿಹಾರವನ್ನು ಕಾಣುವ ಸಮಯ. ಹೌದು, ನಿಮ್ಮನ್ನು ಯಾರು ಅಪಾರ್ಥ ಮಾಡ್ಕೊಂಡಿದ್ರೋ ಅವರು ನಿಮ್ಮ ಹತ್ರನೇ ಬಂದು, ನಾನು ತಪ್ಪು ಮಾಡಿದೆ, ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡೆ ಎಂದು ಕ್ಷಮೆ ಕೇಳಿ ಸಂಬಂಧ ಸರಿ ಮಾಡ್ಕೊತಾರೆ. ಹಾಗಾಗಿ ನಿಮಗೆ ಇದು ಒಳ್ಳೆಯ ಸಮಯ. ಅದರ ಜೊತೆಗೆ ಸಿಂಗಲ್ ಇರೋರ್ಗೆ ಹೊಸ ಲವ್ ಸ್ಟೋರಿ ಸಹ ಶುರು ಆಗ್ಬೋದು. ಯಾರ್ಯಾರು ಸಿಂಗಲ್ ಇದ್ದೀರೋ ಅವ್ರಿಗೆಲ್ಲ ಸಂಬಂಧಗಳು, ಲವ್ ಸ್ಟೋರಿಗಳು, ಎಂಗೇಜ್ಮೆಂಟು, ಮದುವೆ ಆಗುವಂತಹ ಸಮಯವಾಗಿದೆ. ಆದ್ರೆ ಇಲ್ಲಿ ಒಂದು ಡೇಂಜರ್ ಸಹ ಇದೆ. ಏನಪ್ಪಾ ಅದು ಅಂದ್ರೆ, ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳಬಹುದು. ತಪ್ಪು ವ್ಯಕ್ತಿ ಮೇಲೆ ನಂಬಿಕೆ ಇಡಬೇಡಿ. ಇದು ನಿಮ್ಮ ಗ್ರೋತ್ ಅನ್ನು ಸ್ಲೋ ಮಾಡಬಹುದು. ಆದ್ದರಿಂದ ತುಂಬಾ ಕೇರ್ಫುಲ್ ಆಗಿ ನೀವು ಇರಬೇಕು. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಎರಡನ್ನೂ ಸಹ ಹಾಳು ಮಾಡಿಬಿಡುತ್ತೆ. ಹೌದು, ಈ ಸಮಯದಲ್ಲಿ ನಿಮ್ಮ ಒಳ ಮನಸ್ಸು ಗಟ್ಟಿಯಾಗಿ ಏನ್ ಹೇಳುತ್ತಾ ಇದೆ ಅನ್ನೋದನ್ನ ನೀವು ಕೇಳಬೇಕು. ನಿಮಗೆ ಮನಸ್ಸಿನಲ್ಲಿ ಬರುವಂತಹ ಸಿಗ್ನಲ್ಸ್, ದೇವರು ಕೊಡ್ತಾ ಇರುವಂತಹ ಸೂಚನೆಗಳು ಏನು ಅನ್ನೋದನ್ನ ನೀವು ಗ್ರಹಿಸಬೇಕು. ದೇವರ ಕೃಪೆ ನಿಮ್ಮ ಜೊತೆ ಖಂಡಿತ ಇರುತ್ತದೆ. ಈ ಚಾನ್ಸ್ ಅನ್ನು ನೀವು ಮಿಸ್ ಮಾಡಬೇಡಿ. ಬೆಳಗ್ಗೆ ಎದ್ದಾಗ ದೇವರಿಗೆ ನಮಸ್ಕಾರ ಮಾಡಿ ದಿನವನ್ನು ಶುಭ ದಿನವಾಗಿ ಪ್ರಾರಂಭಿಸಿ. ಪಾಸಿಟಿವ್ ಸ್ಟಾರ್ಟ್ ಕೊಡಿ ದಿನಕ್ಕೆ. ಇದರ ಜೊತೆಗೆ ಕನ್ಫ್ಯೂಷನ್ ಇಲ್ದಿರ ಒಂದು ಕ್ಲಿಯರ್ ಆಗಿ ಡಿಸಿಷನ್ ಮಾಡಿ. ಇದನ್ನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಾಡಲ್ಲ ಅಂದ್ರೆ ಮಾಡಲ್ಲ, ಬೇಡ, ಆ ತರ ಒಂಥರ ಡಿಸಿಷನ್ ಬರಲಿ. ಅದ್ರ ಜೊತೆಗೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಲ್ಲಬೇಕು. ಇವತ್ತು ಮಾಡ್ತೀನಿ ಅನ್ನೋದು, ನಾಳೆ ಮಾಡಲ್ಲ ಅನ್ನೋದು, ಈ ತರ ಅಂತ ಕನ್ಫ್ಯೂಷನ್ ಮಾಡಿದ್ರೆ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗ್ತವೆ. ಹಾಗಾಗಿ ನಿಮ್ಮ ಲೈಫ್ ಕಂಟ್ರೋಲ್ ನಿಮ್ಮ ಕೈನಲ್ಲೇ ಇದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಲೈಫ್ ಕಂಟ್ರೋಲ್ ನಿಮ್ಮ ಕೈನಲ್ಲೇ ಇದೆ ತುಲಾ ರಾಶಿಯವರೇ. ಹೌದು, ಈ ಕತೆ ಇಲ್ಲಿಗೆ ಮುಗಿದಿಲ್ಲ. ಇದು ಹೊಸ ಚಾಪ್ಟರ್ ಆರಂಭ. ನೀವು ಸೋತಿಲ್ಲ, ನೀವು ರೆಡಿ ಆಗ್ತಿದ್ದೀರಾ. ಹೌದು ತುಲಾರಾಶಿಯವರೇ, ಇದು ಹೊಸ ಚಾಪ್ಟರ್ನ ಆರಂಭವಾಗಿದೆ. ನೀವು ಎಂದಿಗೂ ಸೋತಿಲ್ಲ, ನೀವು ಸೋಲೋ ಜಾಯಮಾನವೇ ಅಲ್ಲ. ನೀವು ಯಾವುದಕ್ಕೂ ಒಂದು ದೊಡ್ಡ ಕೆಲಸಕ್ಕೆ ರೆಡಿ ಆಗ್ತಾ ಇದ್ದೀರಾ. ಹೌದು ತುಲಾರಾಶಿಯವರೇ, ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗ್ತಿದೆ. ನೀವು ಇಷ್ಟು ದಿನ ಕಾದಿದ್ದ ಸಕ್ಸಸ್ ಈಗ ನಿಮ್ಮ ಕಡೆ ಬರುತ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ತುಲಾರಾಶಿಯವರೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಲಾರಾಶಿ ಎಂದು ಟೈಪ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಸಮಯ ಬಂದಿದೆ, ನನ್ನ ಸಮಯ ಬಂದಿದೆ ತುಲಾರಾಶಿಯವರಿಗೆ. ಹೌದು, ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ತುಲಾರಾಶಿಯವರೇ ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್. ಕೊನೆಯಲ್ಲಿ ನೆನ್ಪಿಡಿ ತುಲಾರಾಶಿಯವರೇ, ಇದು ನಿಮ್ಮ ಟರ್ನಿಂಗ್ ಪಾಯಿಂಟ್ ಆಗಿದೆ. ಹೌದು ತುಲಾರಾಶಿಯವರೇ, ನಿಮಗೆ ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದ್ರಲ್ಲಿ ನಾನು ಭೇಟಿ ಆಗ್ತೀನಿ. ನಿಮ್ಮ ಬೆಂಬಲ ನನಗೆ ಖಂಡಿತವಾಗ್ಲೂ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋಸ್ನ ಹೈಪ್ ಮಾಡಿ. ಹೈಪ್ ಆಪ್ಷನ್ ಇದೆ ಯೂಟ್ಯೂಬ್ನಲ್ಲಿ, ದಯವಿಟ್ಟು ಹೈಪ್ ಮಾಡಿ. ನೀವು ಹೈಪ್ ಮಾಡಿದ್ರೆ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋ ತಲುಪಬಹುದು. ಧನ್ಯವಾದಗಳು ತುಲಾರಾಶಿಯವರೇ.